ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಸೂಪರ್ ಆದ ಒಂದು ಸ್ಕೂಲ್ ಪೌಚನ್ನು ಹೊಲಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಇದಕ್ಕೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲದೂ ಕೂಡ ಜಿಪ್ ಆಗಿರ್ಬೋದು, ರನ್ನರ್ ಆಗಿರ್ಬೋದು, ಸ್ಪಾಂಜ್ ಆಗಿರ್ಬೋದು, ಎಲ್ಲದನ್ನು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಾನು ಇಲ್ಲಿ ಲೈನಿಂಗಿಗೆ ಮತ್ತು ಮೇನ್ ಪೀಸ್ ಆಗಿ ಬ್ಲೌಸ್ ಪೀಸನ್ನೇ ತಗೋತಾ ಇದ್ದೀನಿ. ಹಾಗೆ ಸ್ಪಾಂಜನ್ನು ಕೂಡ ತಗೋತಾ ಇದ್ದೀನಿ. ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಸ್ಪಾಂಜ್ ನಂಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 9 ಇಂಚು ಉದ್ದ, ಹಾಗೆ ಅಗಲ ಬಂದು 8 ಇಂಚು ಅಗಲ. ಸ್ವಲ್ಪ ದೊಡ್ಡ ಪೌಚೆ ಇರಲಿ, ಮತ್ತು ಎಲ್ಲ ವಸ್ತುಗಳು ಕೂಡ ಮಕ್ಕಳಿದ್ದು ಹಿಡಿಯೋದಿಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ. ಈಗ ಬ್ಲೌಸ್ ಪೀಸನ್ನು ಹೀಗೆ 2 ಲೇಯರ್ ಆಗಿನೇ ಇಟ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂತಂದರೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಅಂತ ಅಷ್ಟೇ. ಅಂದರೆ ನಾವಿಲ್ಲಿಗೆ ಏನು ಮಾಡೋಣ ಗೊತ್ತಾ, ಸ್ವಲ್ಪ ದೊಡ್ಡ ಪೀಸನ್ನೇ ಕಟ್ ಮಾಡ್ಕೊಂಬಿಡೋಣ. ನಾವು ಅಳತೆಯನ್ನು ಗೊತ್ತಾಯ್ತಲ್ವ ನಿಮಗೆ. ನಾನು ಇಲ್ಲಿ ಏನಕ್ಕೆ ದೊಡ್ಡ ಪೀಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ನಾನು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ರಿಂದ ಸ್ವಲ್ಪ ದಾರ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಈ ರೀತಿ ದಾರ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ. ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಳ್ಳೋವರೆಗೆ ಇಷ್ಟು ದೊಡ್ಡ ಪೀಸನ್ನು ಇಟ್ಕೊಂಡ್ರೆ ಸರಿಯಾಗುತ್ತೆ. ನೋಡಿ ಇಷ್ಟಿದೆ. ಕ್ವಿಲ್ಟ್ ರೆಡಿ ಆದಮೇಲೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೋದು. ಅದಕ್ಕಾಗಿ ಈಗ ಒಂದು ಬ್ಲೌಸ್ ಪೀಸ್ ಕೆಳಗಡೆ, ಒಂದು ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಇದನ್ನು ನಾನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಬಂದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಂದರೆ ಏನಾದ್ರು ಸ್ವಲ್ಪ ಚೇಂಜಸ್ ಇರಲಿ, ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಲ್ಲ ಅಂತ ಇದಕ್ಕೆ ಲೈಟ್ ಪಿಂಕ್ ಕಲರ್ ದಾರವನ್ನು ಹಾಕಿ ಹೊಲಿದಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ 8 ಇಂಚ್ ಇತ್ತಲ್ಲ, ಆ ಜಾಗಕ್ಕೆ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. 2 ಕಡೆನೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಜಿಪ್ ಅಟ್ಯಾಚ್ ಮಾಡಿಕೊಂಡು ತೊಗೊಬರ್ತೀನಿ. ಇಲ್ಲಿ 2 ಕಡೆ ನೋಡಿ, ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬಂದಾಯಿತು. ಈಗ ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡ್ಕೊಬೇಕು. ಹಿಂದೆ ಮುಂದೆ ಮಾಡಿಕೊಂಡು ಇದು ಸ್ವಲ್ಪ ಕೆಳಗಡೆ ಬರೋ ರೀತಿಯಲ್ಲಿ, ಅಂದರೆ ಸ್ವಲ್ಪ ಪೂರ್ತಿ ಮೇಲ್ಗಡೆ, ನಾರ್ಮಲ್ ಪೌಚ್ ಥರ ಬೇಡ, ಪರ್ಸ್ ಥರ ಬೇಡ. ಅದಕ್ಕಾಗಿ ಇಲ್ಲೊಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ. ನಾವಿಲ್ಲಿ ಬೇಕಾದ್ರೆ ಪೈಪಿಂಗನ್ನು ಕೊಟ್ಕೊಬೋದು. ನಾನೇನು ಪೈಪಿಂಗ್ ಏನು ಕೊಡ್ತಾ ಇಲ್ಲ. ಸೊ ಇಲ್ಲೊಂದು ಹುಲಿಗೆ ಹಾಕ್ಕೊಂಡು ತೊಗೊಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಯಿತು. ನಾನಿಲ್ಲಿ ಏನಕ್ಕೆ ಪೈಪಿಂಗ್ ಕೊಡಲಿಲ್ಲಪ್ಪ ಅನ್ನೋದನ್ನು ಕೂಡ ಹೇಳ್ತೀನಿ. ನಾನಿಲ್ಲಿ ನಾರ್ಮಲ್ ಜಿಗ್ಜಾಗ್ ಮಿಷನ್ನಲ್ಲಿ ಓವರ್ಲಾಕ್ ಮಾಡೋಣ ಅಂದ್ಕೊಂಡು ಕೊಡಲಿಲ್ಲ. ನಾವು ಅದೊಂದು ಆಪ್ಷನ್ ಇರುತ್ತೆ. ನಿಮ್ಮ ಹತ್ರ ಜಿಗ್ಜಾಗ್ ಮಿಷನ್ ಇಲ್ಲ, ನಾರ್ಮಲ್ ಮಿಷನ್ ಒಂದೇ ಅಂತ ಆದರೆ, ಇಲ್ಲಿ ನೋಡಿ, ನಾನು ತುದಿಯಲ್ಲಿ ಪೈಪಿಂಗ್ ಕೊಡೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ, ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ, ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದೆ. ಈ ಸ್ಟಿಚ್ ಹಾಕೋದ್ರಿಂದ ನಮಗೆ ಬಟ್ಟೆಯ ದಾರ ಬಿಡೋದು ತುಂಬ ಕಡಿಮೆ ಆಗುತ್ತೆ. ನಾವು ಇಲ್ಲ ಓವರ್ಲಾಕ್ ಮಾಡಿದ್ರು ಕೂಡ ನಡೆಯುತ್ತೆ, ಇಲ್ಲ ಪೈಪಿಂಗ್ ಮಾಡಿದ್ರಂತೂ ಇನ್ನೂ ಬೆಸ್ಟ್ ಆಗಿ ಆಗುತ್ತೆ. ಇದನ್ನು ನಾವು ಈಗ ಉಲ್ಟಾ ಪಲ್ಟಾ ಮಾಡಬೇಕು. ಎಷ್ಟು ನಮ್ಮ ಸ್ಕೂಲಿನ ಪೆನ್ನು, ಪೆನ್ಸಿಲ್ಲು, ಕ್ರೇಯಾನ್ಸು ಎಲ್ಲದೂ ಕೂಡ ಇದೊಂದೇ ಪೌಚಲ್ಲಿ ಆಗಿಬಿಡತ್ತೆ. ನೋಡಿ, ನಾವು 20-30 ರೂಪಾಯಿ ಗಟ್ಟಲೆ ಕೊಟ್ಕೊಂಡು ನಾವು ಪೌಚ್ಗಳನ್ನು ತೊಗೊಬರ್ತೀವಿ. ಅದರ ಬದಲು ನಾವು ಈ ರೀತಿ ಬ್ಲೌಸ್ ಪೀಸಲ್ಲಿ, ಮನೆಯಲ್ಲಿರೋ ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಮಾಡ್ಕೊಬೋದು. ಮತ್ತು ನಾವು ಕುಂಕುಮಕ್ಕೆ ಬಂದವರಿಗೂ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದು ನಾರ್ಮಲ್ ಪ್ಲೈನ್ ಬ್ಲೌಸ್ ಪೀಸ್ ಅಂತ ಕೂಡ ಕಾಣಿಸೋದಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿಯಾದ ಶೈನಿಂಗ್ ಬ್ಲೌಸ್ ಪೀಸಿಂದ ಸೂಪರ್ ಆದ ಒಂದು ಹ್ಯಾಂಡ್ ಪರ್ಸನ್ನು ಹೊಲಿಯೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ
ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಅದರ ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ಅದಕ್ಕಾಗಿ ನಾನು ಇವತ್ತು ಕ್ವಿಲ್ಟ್ ರೆಡಿ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಲೈನಿಂಗು, ಸ್ಪಾಂಜು ಹಾಗೆ ಮೇನ್ ಕ್ಲಾತ್ ಇದನ್ನು ಹಾಕಿದ್ದೀನಿ. ಮನೆಯಲ್ಲಿ ವೇಸ್ಟ್ ಅಂತ ಇಡೋ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ಬ್ಲೌಸ್ ಪೀಸನ್ನು ಕುಂಕುಮಕ್ಕೆ ಕೊಡೋ ಬದಲು ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಪರ್ಸ್ಗಳ ಪೌಚ್ಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನಿವತ್ತು ಈಸಿಯಾಗಿ ಹೊಲಿಬೋದಾದಂಥ ಒಂದು ಹ್ಯಾಂಡ್ ಪರ್ಸನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ, ಯಾವ ರೀತಿಯಾಗಿ ಹೊಲಿತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 11.25 ಇಂಚು ನಾನಿಲ್ಲಿ ತಗೊಂಡಿದ್ದೀನಿ. 11.25 ಇಂಚಿದೆ, ಸಾಕಾಗತ್ತೆ. 11.25 ಇಂಚು ಉದ್ದ ಹಾಗೆ 8.25 ಇಂಚು ಅಗಲ, ಇಷ್ಟು ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದರೆ 2 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ. ನಾವೆಲ್ಲ 11.25 ಇಂಚು ಏನಿದೆಯಲ್ಲ ಅಲ್ಲಿ 2 ಇಂಚು ಮೇಲ್ಗಡೆಯಿಂದ 2 ಇಂಚು ಈ ಕಡೆ ಕೆಳಗಡೆ ಎರಡೂ ಕಡೆನೂ ಕೂಡ 2 ಇಂಚುಗಳನ್ನು ನಾನು ಮಾರ್ಕನ್ನು ಮಾಡ್ಕೊತೀನಿ. ಅಲ್ಲಿ 2 ಇಂಚಿಗೆ ನಾನು ಏನು ಮಾರ್ಕ್ ಮಾಡ್ಕೊಂಡೋ ಅಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಅದೇ ಇಲ್ಲಿ ಏನು ಅಳತೆ ಇದೆಯೋ 11, ಇಲ್ಲಿ 8.25 ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇಲ್ಲಿ ಲೈನನ್ನು ಹಾಕಿದ್ದೀನಲ್ಲ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಎರಡೂ ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಗ್ರ್ಯಾಂಡಾಗೂ ಕೂಡ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವಿಲ್ಲಿ ಜಿಪ್ಪನ್ನು ಹಚ್ಚಬೇಕು. ಫಸ್ಟು ನಾವು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಆನಂತರ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಜಿಪ್ಪನ್ನು ಸ್ಟಿಚ್ಚನ್ನು ಹಾಕಬೇಕು. ಹಾಗೆ ಇದನ್ನು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ವಾಪಸ್ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲೂ ಕೂಡ ಒಂದು ಜಿಪ್ಪನ್ನು ಹಾಕಬೇಕು. ಈಗ ಜಿಪ್ಪನ್ನು ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ. ಕೆಲವೊಬ್ಬರು ನೀವು ಸ್ಟಿಚ್ ಮಾಡೋದನ್ನೇ ತೋರಿಸಿ ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ಅದಕ್ಕಾಗಿ ಇಲ್ಲಿ 8.25 ಇಂಚ್ ಏನಿದೆಯಲ್ಲ ಅದನ್ನು ಈಗ ನಾವು ಸ್ಟಿಚ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡೋದು ಅಂದರೆ ನಾನು ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದಕ್ಕಾಗಿ ಇಷ್ಟು ದಿನ ತೋರಿಸ್ತಿರ್ಲಿಲ್ಲ. ಇದೊಂದು ಪರ್ಸನ್ನ ತೋರಿಸ್ತೀನಿ, ಮತ್ತು ಸ್ಟಿಚ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳಿರ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಸ್ಟಿಚ್ ಮಾಡಿದ ರೀತಿಯಲ್ಲೇ ಈ ಕಡೆನೂ ಅಷ್ಟೇ ಇಲ್ಲೊಂದು ಜಿಪ್ಪನ್ನು ಹಚ್ಚಬೇಕು. ಇಲ್ಲಿ ಯಾವ ಪ್ರೊಸೀಜರಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆನೂ ಕೂಡ ಮಾಡ್ಕೊಬೇಕು. ನೋಡಿ, ಎರಡು ಕಡೆನೂ ಕೂಡ ಜಿಪ್ ಹೊಲ್ಕೊಂಡು ರನ್ನರನ್ನು ಹಾಕೊಂಡ್ಬಂದಿದ್ದೀನಿ. ರನ್ನರನ್ನು ಹಾಕೋದು ಆಲ್ರೆಡಿ ತೋರಿಸಿದ್ದೀನಿ ನಾನು, ಅದಕ್ಕಾಗೇನು ರನ್ನರ್ ಹಾಕೋದು ತೋರಿಸಲಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಬೇಕು. ಒಂದಷ್ಟು ಮಧ್ಯಕ್ಕೆ ಅದನ್ನ ಉಲ್ಟಾ ಮಾಡ್ಕೊಳ್ಳಿಕ್ಕೆ ಒಂದು ಇಷ್ಟು ಜಾಗವನ್ನು ಬಿಟ್ಟು ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ.
ನೋಡಿ ಈಗ ಪೂರ್ತಿ ಹೊಲ್ದಾಯಿತು. ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು. ಪೂರ್ತಿ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಬೇಕಾದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಬೇಕಾದ್ರೆ ಕಟ್ ಮಾಡಿಕೊಂಡು ತೆಕ್ಕೊಬೋದು. ಏನು ಜಾಸ್ತಿ ಏನು ಬಟ್ಟೆ ಇಲ್ಲ, ಅದಕ್ಕಾಗಿ ನಾನೇನು ಕಟ್ ಮಾಡೋ ಸಬರಿಗೇನು ಹೋಗ್ತಾ ಇಲ್ಲ. ನೋಡಿ ಈಗ ಉಲ್ಟಾ ಪಲ್ಟಾ ಮಾಡಾಯಿತು. ಈಗ ಇದನ್ನು ಹೀಗೆ ಒಳಗಡೆ ಹಾಕ್ಕೊಂಡು ಇಡೀ ಪರ್ಸಿನ ಸುತ್ತ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ತುದಿಯಲ್ಲಿ ನಾವು ಈಗ ಜಿಪ್ಪನ್ನು ಹಾಕಬೇಕು. ಹೀಗೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹಾಕಬೇಕು. ಈ ಜಾಗದಲ್ಲಿ ನಾವು ಫಸ್ಟ್ ಜಿಪ್ಪನ್ನು ಹಾಕಬೇಕು. ನಾವು ಇಲ್ಲಿ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಏನಕ್ಕೆ ಅಂದರೆ ನಾವಿಲ್ಲಿ ಮೇಲ್ಗಡೆ ಏನು ದಾರ ಬಿಡೋದಿಲ್ಲ. ಒಂದು ಶಾರ್ಟಲ್ಲಿ ನಾವು ಜಿಪ್ಪನ್ನು ಹೊಲ್ಕೊಬೋದು. ಜಸ್ಟ್ ಹೀಗಿಟ್ಕೊಂಡು ಆ ಕಡೆನೂ ಕೂಡ ಹೀಗಿಟ್ಕೊಂಡು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊತೀನಿ. ಈ ಕಡೆ ಜಿಪ್ಪನ್ನು ಹಚ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆನೂ ಅಷ್ಟೇ ಜಸ್ಟ್ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಹೀಗೆ ಉದ್ದಕ್ಕೆ. ಈಗ ನೋಡಿ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡು ಆಯಿತು. ನಾನು ಸ್ಟ್ರೈಟ್ ಹೊಲಿಗೆಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇಷ್ಟು ಆದಮೇಲೆ ಏನು ಮಾಡ್ಕೊಬೇಕು, ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ ನಾವಿಲ್ಲಿ ಇದನ್ನು ಪೌಚನ್ನು ಹಾಕಿದ್ದೀವಲ್ಲ, ಜಿಪ್ಪನ್ನು ಹಾಕಿದ್ದೀವಲ್ಲ, ಇಲ್ಲಿ ಒಂದೇ ಪೌಚ್ ಆದಂಗೆ ಆಗಿಬಿಡುತ್ತೆ. ಇಲ್ಲೊಂದು ಸ್ಟಿಚ್ ಮಾಡಿಕೊಂಡ್ರೆ ಈ ಕಡೆ ಒಂದು ಪೌಚು ಈ ಕಡೆ ಒಂದು ಪೌಚು ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಮೇಯ್ನಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಇದೆ, ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಆವಾಗ ನಾವು ಈ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಇಷ್ಟರವರೆಗೆ ನಮಗೆ ಇಷ್ಟು ದೊಡ್ಡ ಪಾಕೆಟ್ ಸಿಗುತ್ತೆ ಈಸಿಯಾಗಿ. ಈ ಕಡೆಯೂ ಅಷ್ಟೇ ನೋಡಿ ಇಷ್ಟು ದೊಡ್ಡ ಪಾಕೆಟು ಸಿಗುತ್ತೆ ಈಸಿಯಾಗಿ, ಚೆನ್ನಾಗೂ ಕೂಡ ಇರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಫಸ್ಟ್ ಹಾಕ್ಕೊಳ್ಳೋಣ. ನೋಡಿ ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಣ. ಅಂದರೆ ಸ್ಟಿಚ್ ಮಾಡಲಿಕ್ಕೆ ಸರಿ ಆಗುತ್ತಲ್ಲ, ಅದಕ್ಕಾಗಿ ನಾವು ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ಹಾಗೆಯೇ ನಮಗೆ ಇದಕ್ಕೆ ಏನಾದರೂ ಹ್ಯಾಂಡಲ್ ಬೇಕು ಅಂತ ಅನಿಸಿದ್ರೆ, ಅಂದರೆ ರನ್ನರ್ ಇರುತ್ತಲ್ಲ ಆ ಕಡೆ ಇಟ್ಕೊಳ್ಳಿ, ಹೊಲಿಬೇಕಾದ್ರೆ ಇದಾಗಬಾರ್ದು ಅಂತ ಅಷ್ಟೇ. ಈ ರೀತಿ ಒಳಗಡೆ ಶೋ ಪೀಸ್ ಅಂದರೆ ಹೀಗೆ ಬೆರಳಿ ಹಾಕ್ಕೊಂಡು ಹಿಡ್ಕೊಳ್ಳಿಕ್ಕೆ ಬೇಕು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು, ಹೀಗಿಟ್ಕೊಂಡು ಇಲ್ಲಿ ಒಳಗಡೆ ಹಾಕ್ಕೋಬೋದು. ನೋಡಿ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಹಾಕಿ ಇಲ್ಲಿ ಸ್ಟಿಚ್ ಬರೋ ಜಾಗಕ್ಕೆ ಇಟ್ಟಿರ್ತೀನಿ. ಆವಾಗ ನಮಗದು ಸ್ಟಿಚ್ ಬರುತ್ತೆ, ಒಳ್ಳೆ ಹ್ಯಾಂಡಲ್ ಆದಂಗೆ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹೊಲಿಗೆಯನ್ನು ಹೊಲ್ಕೊತೀನಿ. ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ಈಗ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿ ಪೂರ್ತಿ ಟರ್ನ್ ಮಾಡ್ಕೊಬೇಕು. ಪೂರ್ತಿ ಟರ್ನ್ ಮಾಡಿದ್ರೆ ನಮಗೆ ಪರ್ಸ್ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈಸಿಯಾಗಿ ಹೀಗೆ ಮಾಡ್ಕೊಬೇಕು. ನೋಡಿ ಎಷ್ಟು ಕ್ಯೂಟ್ ಆಗಿರೋ ಟ್ರಿಬಲ್ ಜಿಪ್ಪಿನ ಪೌಚು ರೆಡಿಯಾಗಿದೆ.
ಸಣ್ಣ ಪುಟ್ಟದ್ದು ಏನು ಬೇಕಾದರೂ ಕೂಡ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ಬೋದು, ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಕ್ಯೂಟಾಗೂ ಕಾಣಿಸ್ತಿದೆ. ಇದನ್ನು ನಾವು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಹ್ಯಾಂಡಲ್ ಬಂದಿರೋದ್ರಿಂದ ಈ ರೀತಿ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು. ಇದು ನಾವು ಬಂದ ಮುತ್ತೈದೆಯರಿಗೆ ಕೊಡಲಿಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಈ ಪೌಚ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.